ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಯುಧಿಷ್ಠಿರ ಮಹಾರಾಜನು ಯಾವ ರೀತಿ ತನ್ನ ಭೌತ ಶರೀರವನ್ನು ತ್ಯಜಿಸಲಿಕ್ಕೆ ಉದ್ಯುಕ್ತನಾದನು ಅನ್ನುವಂಥದ್ದನ್ನು ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ದೇವೆ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 15ನೇ ಅಧ್ಯಾಯದಲ್ಲಿದ್ದೇವೆ. ಆ ವಿಷಯವನ್ನು ಮುಂದುವರಿಸುತ್ತಾ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳು 1ನೇ ಸ್ಕಂದದ 15ನೇ ಅಧ್ಯಾಯದ 43, 44, 45 ಹಾಗೆಯೇ 46ನೇ ಶ್ಲೋಕಗಳು. ಶ್ಲೋಕವನ್ನು, ಅರ್ಥವನ್ನು ಹಾಗೆಯೇ ಭಾವಾರ್ಥವನ್ನು ನೋಡ್ತಾ ಹೋಗೋಣ. ಚೀರವಾಸ ನಿರಾಹಾರೋ ಬದ್ಧವಾಂಗ್ ಮುಕ್ತಮೂರ್ಧಜಃ ದರ್ಶಯನ್ನಾತ್ಮನೋ ರೂಪಂ ಜಡೋನ್ಮತ್ತ ಪಿಶಾಚವತ್ ಅನವೇಕ್ಷ್ಯಮಾಣೋ ನಿರಗಾದ ಶೃಣ್ವನ್ ಬಧಿರೋ ಯಥಾ. ಇಷ್ಟಾದ ನಂತರ ಯುಧಿಷ್ಠಿರ ಮಹಾರಾಜನು ಹರಿದ ಚಿಂದಿಯನ್ನು ಧರಿಸಿದನು. ಗಟ್ಟಿಯಾದ ಯಾವುದೇ ಪದಾರ್ಥದ ಸೇವನೆಯನ್ನೂ ನಿಲ್ಲಿಸಿದನು. ಸ್ವಂತ ಇಚ್ಛೆಯಿಂದ ಮೂಕನಾದನು. ತಲೆಗೂದಲನ್ನು ಕೆದರಿ ಜೋಲಾಡುವಂತೆ ಬಿಟ್ಟನು. ಇವೆಲ್ಲ ಕೂಡಿ ಅವನೊಬ್ಬ ಪಿಶಾಚದಂತೆ, ಹುಚ್ಚನಂತೆ, ಏನೂ ಕೆಲಸವಿಲ್ಲದ ಅಲೆಬಡುಕನಂತೆ ಕಾಣಿಸುತ್ತಿದ್ದನು. ಏನೊಂದಕ್ಕೂ ಅವನು ತಮ್ಮಂದಿರನ್ನು ಅವಲಂಬಿಸದಾದನು. ಒಬ್ಬ ಕಿವುಡನಂತೆ ಏನೊಂದನ್ನು ಕೇಳಿಸಿಕೊಳ್ಳದಾದನು. ಹೀಗೆ ಸಕಲ ಬಾಹ್ಯ ವ್ಯವಹಾರಗಳಿಂದ ವಿಮುಕ್ತನಾದ ಯುಧಿಷ್ಠಿರನಿಗೆ ರಾಜ್ಯತ್ವದಲ್ಲಾಗಲಿ ಕುಟುಂಬ ಗೌರವದಲ್ಲಾಗಲಿ ಯಾವುದೇ ಸಂಬಂಧವೂ ಉಳಿಯಲಿಲ್ಲ. ವಾಸ್ತವವಾಗಿ ತಾನೊಬ್ಬ ಜಡ, ಹುಚ್ಚ, ಪಿಶಾಚದಂತೆ ಅವನು ವರ್ತಿಸಿದನು. ಲೌಕಿಕ ವ್ಯವಹಾರಗಳನ್ನು ಕುರಿತು ಒಂದು ಮಾತನ್ನೂ ಆಡಲಿಲ್ಲ. ಅದುವರೆಗೂ ಸಹಾಯ ಮಾಡುತ್ತಿದ್ದ ಸಹೋದರರನ್ನು ಯಾವುದಕ್ಕೂ ಅವಲಂಬಿಸಲಿಲ್ಲ. ಹೀಗೆ ಎಲ್ಲದರಿಂದಲೂ ಸಂಪೂರ್ಣ ಬಿಡುಗಡೆ ಹೊಂದುವ ಈ ಹಂತವನ್ನು ನಿರ್ಭೀತಿಯ ಪರಿಶುದ್ಧ ಹಂತವೆಂದು ಕರೆಯಲಾಗುತ್ತದೆ. ಮುಂದಿನ ಶ್ಲೋಕ 44ನೆಯ ಶ್ಲೋಕ. ಉದೀಚೀಂ ಪ್ರವಿವೇಶಾಶಾಂ ಗತಪೂರ್ವಾಂ ಮಹಾತ್ಮಭಿಃ ಹೃದಿ ಬ್ರಹ್ಮ ಪರಂ ಧ್ಯಾಯನ್ನಾವರತೇತ ಯತೋ ಗತಃ. ಆಮೇಲೆ ಅವನು ಹಿಂದಿನ ಮಹಾತ್ಮರು ತುಳಿದಿದ್ದಂತಹ ಹಾದಿಯನ್ನೇ ಹಿಡಿದು ದೇವೋತ್ತಮ ಪರಮಪುರುಷನ ಮೇಲೆಯೇ ಸಂಪೂರ್ಣವಾಗಿ ತನ್ನ ಚಿಂತನೆಯನ್ನು ಮೀಸಲಿಡುವ ಸಲುವಾಗಿ ಉತ್ತರ ದಿಕ್ಕಿಗೆ ನಡೆದನು. ಅವನು ಎಲ್ಲಿ ಹೋದರೂ ಅದೇ ರೀತಿ ನಡೆದುಕೊಂಡನು. ತನ್ನ ಪಿತೃಗಳು ಭಗವಂತನ ಮಹಾಭಕ್ತರು ಹೋದ ದಾರಿಯಲ್ಲೇ ಮಹಾರಾಜ ಯುಧಿಷ್ಠಿರನು ನಡೆದನು ಎನ್ನುವುದು ಈ ಶ್ಲೋಕದಿಂದ ತಿಳಿದು ಬರುತ್ತದೆ. ಜಗತ್ತಿನಾದ್ಯಂತ, ಅದರಲ್ಲೂ ಆರ್ಯಾವರ್ತದಲ್ಲಿ ನೆಲೆಸಿದ್ದ ಜನರು ಆಚರಿಸುತ್ತಿದ್ದಂತಹ ವರ್ಣಾಶ್ರಮ ಧರ್ಮದ ವ್ಯವಸ್ಥೆಯು ಬದುಕಿನ ಒಂದು ಹಂತದಲ್ಲಿ ಸಾಂಸಾರಿಕ ಸಂಬಂಧಗಳನ್ನೆಲ್ಲ ಕಳೆದುಕೊಳ್ಳುವುದರ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಇದನ್ನು ನಾವು ಈಗಾಗಲೇ ಹಲವು ಬಾರಿ ಚರ್ಚಿಸಿ ಆಗಿದೆ. ಆಗ ಜನರಿಗೆ ದೊರಕುತ್ತಿದ್ದಂತಹ ಶಿಕ್ಷಣ ಹಾಗೂ ತರಬೇತಿಯೇ ಅದನ್ನು ಕಲಿಸುತ್ತಿತ್ತು. ಆದ್ದರಿಂದ ಗೌರವಾನ್ವಿತ ವ್ಯಕ್ತಿಯಾದ ಯುಧಿಷ್ಠಿರನು ಆತ್ಮ ಸಾಕ್ಷಾತ್ಕಾರದ ಸಲುವಾಗಿ ಮತ್ತು ಭಗವದ್ಧಾಮಕ್ಕೆ ಮರಳುವುದಕ್ಕೋಸ್ಕರವಾಗಿ ಎಲ್ಲ ಕೌಟುಂಬಿಕ ಸಂಬಂಧಗಳನ್ನು ತೊರೆಯಬೇಕಾಗಿತ್ತು. ಯಾವ ರಾಜನೇ ಆಗಲಿ, ಗೌರವಾನ್ವಿತ ಗೃಹಸ್ಥನೇ ಆಗಲಿ ಸಾಂಸಾರಿಕ ಜೀವನವನ್ನು ಕೊನೆಯವರೆಗೂ ಮುಂದುವರಿಸುತ್ತಿರಲಿಲ್ಲ. ಏಕೆಂದರೆ ಅದು ಆತ್ಮಘಾತಕವೆಂದೂ ಮಾನವ ಜೀವನದ ಪರಿಪೂರ್ಣತೆಯ ಸಾಧನೆಗೆ ವಿರುದ್ಧವೆಂದೂ ಪರಿಗಣಿಸಲಾಗುತ್ತಿತ್ತು. ಸಾಂಸಾರಿಕ ತೊಡರುಗಳಿಂದ ಬಿಡುಗಡೆ ಹೊಂದಿ ಶ್ರೀಕೃಷ್ಣ ಪ್ರಭುವಿನ ಭಕ್ತಿಯುತ ಸೇವೆಗೆ ಸಂಪೂರ್ಣವಾಗಿ ತನ್ನನ್ನು ಮೀಸಲಾಗಿರಿಸಿಕೊಳ್ಳಲು ಈ ದಾರಿಯನ್ನು ಹೇಳಲಾಗಿದೆ. ಇದನ್ನು ಎಲ್ಲರೂ ಅನುಸರಿಸಬಹುದು ಎಂದು ಹೇಳಿದೆ, ಏಕೆಂದರೆ ಅದು ಪ್ರಮಾಣಬದ್ಧ ಮಾರ್ಗವಾಗಿದೆ. ಪ್ರಭುವು ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ವ್ಯಕ್ತಿಯು ಕೊನೆಯ ಪಕ್ಷ ತನ್ನ ಜೀವನದ ಕೊನೆಯ ಹಂತದಲ್ಲಿ ಭಗವಂತನ ಭಕ್ತನಾಗಬೇಕೆಂದು ಆದೇಶಿಸುತ್ತಾನೆ. ಯುಧಿಷ್ಠಿರ ಮಹಾರಾಜನಂತಹ ಭಗವಂತನ ಪ್ರಾಮಾಣಿಕ ದಾಸನು ತನ್ನ ಹಿತಕ್ಕಾಗಿಯೇ ಭಗವಂತನ ಆದೇಶವನ್ನು ಪಾಲಿಸಬೇಕು. ಬ್ರಹ್ಮಪರಂ ಎಂಬ ವಿಶೇಷ ಪದಗಳು ಶ್ರೀಕೃಷ್ಣ ಪ್ರಭುವನ್ನು ಸೂಚಿಸುತ್ತವೆ. ಇದನ್ನೇ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದ
13ನೇ ಶ್ಲೋಕದಲ್ಲಿ ಅರ್ಜುನನು ಅಸಿತ, ದೇವಲ, ನಾರದ ಮತ್ತು ವ್ಯಾಸ ಮೊದಲಾದ ಮಹಾಪುರುಷರನ್ನು ಉಲ್ಲೇಖಿಸಿ ಸ್ಥಿರೀಕರಿಸುತ್ತಾನೆ. ಹೀಗೆ ಯುಧಿಷ್ಠಿರ ಮಹಾರಾಜನು ಗ್ರಹತ್ಯಾಗವನ್ನು ಮಾಡಿ ಉತ್ತರ ದಿಕ್ಕಿಗೆ ನಡೆಯುತ್ತಾ ನಿರಂತರವಾಗಿ ಶ್ರೀಕೃಷ್ಣ ಪ್ರಭುವನ್ನು ಸ್ಮರಿಸುತ್ತಿದ್ದನು. ತನ್ನ ಪಿತೃಗಳು ಸರ್ವಕಾಲಗಳಲ್ಲೂ ಶ್ರೇಷ್ಠರಾದ ಭಗವದ್ಭಕ್ತರು ಇಟ್ಟ ಹೆಜ್ಜೆಯನ್ನೇ ಅವನು ಅನುಸರಿಸಿದನು. ಮುಂದಿನ ಶ್ಲೋಕ 45ನೆಯ ಶ್ಲೋಕ. ಸರ್ವೇ ತಮನುರ್ನಿರ್ಜಗ್ಮುರ್ ಭ್ರಾತರಃ ಕೃತನಿಶ್ಚಯಾಃ ಕಲಿನಾ ಧರ್ಮಮಿತ್ರೇಣ ದೃಷ್ಟ್ವಾ ಸ್ಪೃಷ್ಟ್ವಾ ಪ್ರಜಾಭುವಿ. ಯುಧಿಷ್ಠಿರ ಮಹಾರಾಜನ ತಮ್ಮಂದಿರು ಅದಾಗಲೇ ಕಲಿಯುಗವು ಜಗತ್ತಿನಾದ್ಯಂತ ಹರಡಿದ್ದುದನ್ನು, ರಾಜ್ಯದ ಪ್ರಜೆಗಳು ಅದರಿಂದ ಪ್ರಭಾವಿತರಾಗಿ ಅಧಾರ್ಮಿಕ ಆಚರಣೆಗಳಲ್ಲಿ ನಿರತರಾಗಿದ್ದುದನ್ನು ನೋಡಿದರು. ತಾವು ಅಣ್ಣನು ಹಿಡಿದ ದಾರಿಯನ್ನೇ ಹಿಡಿಯಬೇಕೆಂದು ಅವರು ನಿರ್ಧರಿಸಿದರು. ಯುಧಿಷ್ಠಿರನ ತಮ್ಮಂದಿರು ಅವನನ್ನು ವಿಧೇಯತೆಯಿಂದ ಅನುಸರಿಸುತ್ತಿದ್ದರು. ಬದುಕಿನ ಅಂತಿಮ ಲಕ್ಷ್ಯವನ್ನು ತಿಳಿದುಕೊಳ್ಳಲು ತಕ್ಕ ತರಬೇತಿ ಅವರಿಗೆ ದೊರಕಿತ್ತು. ಶ್ರೀಕೃಷ್ಣ ಪ್ರಭುವಿಗೆ ಭಕ್ತಿಯುತ ಸೇವೆ ಸಲ್ಲಿಸುವುದರಲ್ಲಿ ತಮ್ಮ ಅಣ್ಣನನ್ನೇ ಅನುಸರಿಸಲು ಅವರು ನಿರ್ಧರಿಸಿದರು. ಸನಾತನ ಧರ್ಮದ ತತ್ವಗಳಿಗೆ ಅನುಸಾರವಾಗಿ ವ್ಯಕ್ತಿಯು ತನ್ನ ಜೀವಿತದ ಅರ್ಧ ಭಾಗವನ್ನು ಕಳೆಯುತ್ತಿದ್ದಂತೆ ಸಾಂಸಾರಿಕ ಜೀವನದಿಂದ ನಿವೃತ್ತಿ ಪಡೆಯಬೇಕು, ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತನಾಗಬೇಕು. ಆದರೆ ಈ ವಿಷಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದು ಯಾವಾಗಲೂ ಖಚಿತವಾದ ವಿಷಯವಲ್ಲ. ಕೆಲವೊಮ್ಮೆ ನಿವೃತ್ತರಾದ ಜನರು ತಮ್ಮ ಬಾಳುವೆಯ ಕೊನೆಯ ದಿನಗಳನ್ನು ಹೇಗೆ ಕಳೆಯಬೇಕೆಂದು ತಿಳಿಯದೆ ದಿಗ್ಭ್ರಮೆಗೊಳಗಾಗುತ್ತಾರೆ. ಇಲ್ಲಿ ಪಾಂಡವರು ಇತರರಿಗೆ ಪ್ರಮಾಣವಾಗಬಲ್ಲ ಮಾರ್ಗಗಳನ್ನು ತೋರಿದ್ದಾರೆ. ಅವರೆಲ್ಲರೂ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಪ್ರಭುವಿನ ಭಕ್ತಿ ಸೇವೆಯನ್ನು ಮನಃಪೂರ್ವಕವಾಗಿ ಮಾಡುವುದರಲ್ಲಿ ನಿರತರಾದರು. ಶ್ರೀಧರ ಸ್ವಾಮಿ ಅವರ ಪ್ರಕಾರ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳು ಅಥವಾ ಕಾಮ್ಯಕರ್ಮಗಳು, ತತ್ವಚಿಂತನೆಗಳು, ಮೋಕ್ಷ ಇವು ಅನೇಕ ಜನರು ಭಾವಿಸುವಂತೆ ಬದುಕಿನ ಅಂತಿಮ ಲಕ್ಷ್ಯವಲ್ಲ. ಬದುಕಿನ ಚರಮ ಲಕ್ಷ್ಯದ ಬಗೆಗೆ ಏನೊಂದೂ ತಿಳಿಯದವರು ಇವೆಲ್ಲವನ್ನೂ ಆಚರಿಸುತ್ತಾರೆ. ಪ್ರಭುವೇ ಅಂತಿಮ ಲಕ್ಷ್ಯವನ್ನು ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದ 64ನೇ ಶ್ಲೋಕದಲ್ಲಿ ಸೂಚಿಸುತ್ತಾನೆ. ಪಾಂಡವರು ಏನೊಂದು ಶಂಕೆ ಅನುಮಾನಗಳಿಲ್ಲದೆ ಅದನ್ನು ಅನುಸರಿಸುವಷ್ಟು ವಿವೇಕಿಗಳಾಗಿದ್ದರು. ಮುಂದಿನ ಶ್ಲೋಕ 46ನೇ ಶ್ಲೋಕ. ತೇ ಸಾಧುಕೃತ ಸರ್ವಾರ್ಥ ಜ್ಞಾತ್ವಾತ್ಯಂತಿಕಮಾತ್ಮನಃ ಮನಸಾ ಧಾರಯಾಮಾಸುರು ವೈಕುಂಠ ಚರಣಾಂಬುಜಂ. ಅವರೆಲ್ಲರೂ ಧರ್ಮ ತತ್ವಾನುಸಾರವಾಗಿ ನಡೆದಿದ್ದವರು. ಅದರ ಫಲವಾಗಿ ಪ್ರಭು ಶ್ರೀಕೃಷ್ಣನ ಚರಣಕಮಲಗಳೇ ಸಮಸ್ತರ ಸರ್ವೋನ್ನತ ಲಕ್ಷ್ಯ ಎಂದು ಅವರು ಸರಿಯಾಗಿಯೇ ನಿರ್ಧರಿಸಿದರು. ಆದ್ದರಿಂದ ಅವನ ದಿವ್ಯ ಪಾದಗಳನ್ನು ಕುರಿತು ಅವಿರತವಾಗಿ ಧ್ಯಾನವನ್ನ ಮಾಡಿದರು. ಹಿಂದಿನ ಜನ್ಮಗಳಲ್ಲಿ ಸತ್ಕರ್ಮಗಳನ್ನು ಮಾಡಿ ಎಲ್ಲ ದುಷ್ಕರ್ಮ ಫಲಗಳನ್ನು ಕಳೆದುಕೊಂಡಿರುವವರು ಮಾತ್ರವೇ ಪರಮಪ್ರಭು ಶ್ರೀಕೃಷ್ಣನ ಪಾದಕಮಲಗಳ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಬಲ್ಲರು ಎಂದು ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಭಗವಂತನು ಹೇಳಿದ್ದಾನೆ. ಪಾಂಡವರು ಈ ಜನ್ಮದಲ್ಲಿ ಮಾತ್ರವಲ್ಲ, ಹಿಂದಿನ ಜನ್ಮಗಳಲ್ಲೂ ಸದಾ ಸತ್ಕರ್ಮ ನಿರತರಾಗಿದ್ದವರು. ಅದರಿಂದಾಗಿ ದುಷ್ಕರ್ಮ ಫಲಗಳ ಪರಿಣಾಮದಿಂದ ಯಾವಾಗಲೂ ದೂರವಾಗಿದ್ದವರು. ಆದ್ದರಿಂದ ಅವರು ಪರಮೋನ್ನತ ಪ್ರಭು ಶ್ರೀಕೃಷ್ಣನ ಚರಣಕಮಲಗಳ ಮೇಲೆ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದುದು ಸಹಜವಾಗಿಯೇ ಇದೆ. ಶ್ರೀ ವಿಶ್ವನಾಥ ಚಕ್ರವರ್ತಿಯವರ ಪ್ರಕಾರ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ದುಷ್ಕರ್ಮ ಫಲಗಳಿಂದ ಬಿಡುಗಡೆ ಹೊಂದದೇ ಇರುವವರು ಒಪ್ಪುತ್ತಾರೆ. ಈ 4 ತತ್ವಗಳ ಮಲಿನತೆಯಿಂದ ಪರಿಣಾಮಕ್ಕೆ ಒಳಗಾಗಿರುವವರು ಆಧ್ಯಾತ್ಮಿಕ ಆಕಾಶದಲ್ಲಿ ಪ್ರಭುವಿನ ಪಾದಕಮಲಗಳನ್ನು ತಟಕ್ಕನೆ ಒಪ್ಪಿಕೊಳ್ಳಲಾರರು. ವೈಕುಂಠಲೋಕವು ಭೌತ ಆಕಾಶದಿಂದ ಬಹು ದೂರದ ಆಚೆಗಿದೆ. ಭೌತ ಆಕಾಶದ ನಿರ್ವಹಣೆ ದುರ್ಗಾದೇವಿಯ ಆಡಳಿತಕ್ಕೆ ಸೇರಿದ್ದು. ದುರ್ಗಾದೇವಿಯೇ ಪ್ರಭುವಿನ ಭೌತಿಕ ಶಕ್ತಿ. ವೈಕುಂಠವಾದರೋ ಪ್ರಭುವಿನ ವೈಯಕ್ತಿಕ ಶಕ್ತಿಯ ಆಳ್ವಿಕೆಯಲ್ಲಿದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.